ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ರೆ ಅಲ್ಹಮ್ದುಲಿಲ್ಲ, ನಾನು ಗುಡ್. ಗಾಯ್ಸ್, ವಿಷಯ ಏನಂತ ಹೇಳಿದ್ರೆ ಉಂಟಲ್ಲ, ನಮ್ಮ ಮನೆಗೆ ಬಿರುಂದರ್ ಬರ್ತಾ ಇದ್ದಾರೆ. ಗಾಯ್ಸ್, ಬಿರುಂದರ್ ಬರ್ತಾರೆ ಅಂತ ಹೇಳಿದ್ರೆ ಮತ್ತೆ ಹೇಳ್ಬೇಕಾ, ಕೆಲಸ ಇರ್ತದೆ ಅಂತ ಹೇಳಿ. ಸೊ ಗೈಸ್, ಏನು ವಿಷಯ ಅಂತ ಹೇಳಿದ್ರೆ, ಇವಾಗ ನಾನು ಏನೆಲ್ಲ ಮಾಡ್ತೇನೆ ಏನು ಅಂತೆಲ್ಲ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿ. ಮತ್ತೆ ಇಲ್ಲಿ ಸ್ವಲ್ಪ ಲೈಟ್ ಅಂದ್ರೆ ಆ ಕಡೆ ಲೈಟ್ ಇರೋದ್ರಿಂದ ಈ ಕಡೆ ಎಲ್ಲ ಚಿಮ್ಮೆ ಚಿಮ್ಮೆ ತೋರ್ತದೆ. ಸೊ ಹಾಗೆ. ಸೊ ಗೈಸ್, ಏನು ವಿಷಯ ಅಂತ ಹೇಳಿದ್ರೆ, ನಾನಿನ್ನು ಕಿಚನ್ ಏನು ಸೆಟ್ ಮಾಡಿ ಇಡ್ಲಿಲ್ಲ, ಈಗೆಲ್ಲ ಇಟ್ಟಿದ್ದೇನೆ ನಾರ್ಮಲ್ ಆಗಿ. ಇನ್ನು ಇನ್ಶಾಲ್ಲ ಕಿಚನ್ ಸೆಟ್ ಮಾಡಿ ಇಡ್ಲಿಕ್ಕೆಲ್ಲ ಏನು ತರಬೇಕು. ಅದು ಲಿಂಬೆ ಪುಲಿ ಅಲ್ಲ, ಅದು ಪಿಯರ್ಸ್ ಅಂತ ಇದು ಫ್ರೂಟ್ ಬರ್ತದಲ್ಲ ಅದು. ಹಾಗೆ ಹಾಗೆ ಗೈಸ್, ಏನು ವಿಷಯ ಅಂತ ಹೇಳಿದರೆ, ಇಲ್ಲಿ ವಿಡಿಯೋ ಇಟ್ಟರೆ ಚಂದ ತೋರ್ತದಲ್ಲ. ಓಕೆ, ಇಲ್ಲಿ ಚಂದ ತೋರ್ತದೆ. ಇಲ್ಲಿ ಇಟ್ಟರೆ ಹೇಗೆ ತೋರ್ತದೆ ನೋಡುವ, ಇಲ್ಲಿ ಚಿಮ್ಮೆ ತೋರ್ತದೆ ಗೈಸ್. ಹಾಗೆ ಗೈಸ್, ಏನು ವಿಷಯ ಅಂತ ಹೇಳಿದರೆ, ಇಲ್ಲಿ ಈಗ ನಾನುಂಟ ತೊಂದೂರಲ್ಲಿ ನೈಚೋರು ಮಾಡುವ ಅಂತ ಹೇಳಿ. ಹಾಗೆ ಗೈಸ್, ತೊಂದೂರಲ್ಲಿ ನೈಚೋರು ಮಾಡಲಿಕ್ಕೆ ಫಸ್ಟಿಗೆ ಈಗ ನೆಯ್ಯಿ ಹಾಕಬೇಕು. ಈಗ ನೆಯ್ಯಿ ಹಾಕೋದೆಲ್ಲ ಈಗ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಹಾಗೆ ನೆಯ್ಯಿ ಎಲ್ಲ ಹಾಕಿ ಆದಮೇಲೆ ತೋರಿಸ್ತೇನೆ. ಓಕೆ. ಹಾಗೆ ಗೈಸ್, ವಿಷಯ ಏನಂತ ಹೇಳಿದರೆ, ಇದು ಬಿರುಂದರ್ ಉಂಟಲ್ಲ, ನನಗೆ ಸಡನ್ಲಿ ಅಂದರೆ ವಿಷಯ ಸಿಕ್ಕಿದ್ದು ಬರೋದು ಅಂದರೆ ಗೊತ್ತಿರಲಿಲ್ಲ ಅವರು ಬರ್ತಾರಾ ಇಲ್ವಾ ಅಂತ ಹೇಳಿ. ಸೊ ಹಾಗೆ ಗೈಸ್, ಈಗ ಉಂಟಲ್ಲ, ನಾವು ನೆಯ್ಯಿ ಹಾಕುವ ಗೈಸ್, ಪ್ಯೂರ್ ನೆಯ್ಯಿ. ನೆಯ್ಯಿ ಮೀನ್ಸ್ ಗೀ, ತುಪ್ಪ ಬೇಕಾ, ತುಪ್ಪ ಸಾಂಗ್ ಕೇಳಿದ್ರೆ ಅದು. ಓಕೆ, ನೀವು ಗೈಸ್, ನೀವು ನನಗೆ ಎಂತ ಬೇಕಾದರೆ ಹೇಳಿ, ನಾನು ನಿಮಗೆ ಎಂತ ಇದು ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ನಾರ್ಮಲ್ ಆಗಿ ಹೇಗಿರ್ತೇನೆ ಹಾಗೇನೇ ಇರೋದು. ಸೊ ಹಾಗೆ ಫಸ್ಟ್ ತುಪ್ಪ ಹಾಕುವ ಆಯ್ತಾ. ತೊಂದೂರಲ್ಲಿ ಮಾಡೋದು ಗೈಸ್, ಹೇಗೆ ಮಾಡೋದು ಅಂತ ಹೇಳ್ತೇನೆ. ನಿಮ್ಗೆ ಆಲ್ರೆಡಿ ಫಸ್ಟ್ ಒಂದ್ಸರಿ ಹೇಳಿದ್ದೆ, ಬಟ್ ಇದು ಈಗ ಸೆಕೆಂಡ್ ಟೈಮ್. ನೀವು ನನ್ನ ಕಿಚನ್ ನೋಡಿ ಏನು ಹೇಳಲಿಕ್ಕೆ ಹೋಗ್ಬೇಡಿ, ಯಾಕಂತ ಇದನ್ನು ಸೆಟ್ ಮಾಡಲಿಲ್ಲ. ಸ್ಟ್ಯಾಂಡ್ ಎಲ್ಲ ತೆಗಿಬೇಕು ಹೊಸದೆಲ್ಲ. ಇನ್ಶಾಲ್ಲ ಬಂದಿನ್ನು 1 ಮಂತ್ ಆಗೋದಷ್ಟೇ ಅಲ್ಲ. ಸೊ ಹಾಗೆ ತುಪ್ಪ ಹಾಕು ಫಸ್ಟ್. ಗೈಸ್, ಕಿಚನ್ ಹೈಟ್ ಆಗಿ ನನಗೆ ಹಿಂಗೆ ಮಾಡಿದ್ರೆ ತೋರಿಸಿಲ್ಲ, ಕಾಲು ಹೀಗೆ ಮಾಡಿದ್ರೆ ಸ್ವಲ್ಪ ತೋರ್ತದೆ. ಅಂದರೆ ಇಲ್ಲಿ ಇದು ಗ್ಯಾಸ್ ಆಚೆ ಉಂಟು ಅಂತ ಹೇಳ್ತಾರೆ, ಕೌಂಟರ್ ಟಾಪ್ ಅಲ್ಲ, ಸ್ವಲ್ಪ ಇದು. ನಾನು ಮತ್ತೆ ಉದ್ದ ಅಲ್ಲ. ಹಾಗೆ ಗೈಸ್, ನಾನೊಂದು 60-70 ಗ್ರಾಮ್ ತುಪ್ಪ ಹಾಕಿದ್ದೇನೆ. ಆಮೇಲೆ ಗೈಸ್, ಅದಕ್ಕೆ ಒಂದು ಸ್ವಲ್ಪ ಉಂಟಲ್ಲ, ನಾವು ಆಯಿಲ್ ಹಾಕಬೇಕು, ಚೆನ್ನಾಗಾಗುತ್ತೆ. ಯಾವುದಂತ ಹೇಳಿದ್ರೆ ಗೈಸ್, ರಿಫೈನ್ಡ್ ಆಯಿಲ್. ಓಕೆ, ಏನೇ ಬಿಡು, ಚಮಚ ಬೆಚ್ಚುಂಡು ಬಾಪ, ಬೆಚ್ಚುಂಡು ನೇರಿಗೆ ಅದು ಇದು ಹಾಕಿರ ನೈಗೆ, ನಾನು ಇದು ಹಾಕಿರ ಬೆಚ್ಚುಂಡು ಸ್ವಲ್ಪ ಹಾಕಬೇಕು, ಸಾಕು ಬೆಚ್ಚುಂಡು ಸ್ಪೂನ್ ಬಿಡು. ಆಮೇಲೆ ಗೈಸ್, ಇಲ್ಲಿ ನಾನು ಆನಿಯನ್ ಕಟ್ ಮಾಡಿದ್ದೇನೆ, ನೀರುಳ್ಳಿ. ಸೊ ಅದು ಇವಾಗ ಉಂಟಲ್ಲ, ಅದಕ್ಕೆ ಹಾಕಬೇಕು. ಮತ್ತೆ ಬೇರೆ ಎಂಥದ್ದು ನಾನು ಎಕ್ಸ್ಟ್ರಾ ಹಾಕುದಿಲ್ಲ. ಗ್ಯಾಸಿದು ಫ್ಲೇಮ್ ಸ್ಲೋ ಮಾಡಬೇಕು. ಇಲ್ಲಿ ಒಳದು ಕೆಲಸ ಆಗ್ತಾ ಉಂಟು, ಸೀಸರ್ ಇಟ್ಕೊಂಡು. ಎಂತ ಶಂಜಾ, ಯಾಕೆ ಹಾಗೆಲ್ಲ ಮಾಡುದು ಗೈಸ್? ಇವಾಗ ಉಂಟಲ್ಲ, ನಾವು ಅದಕ್ಕೆ ವಾಟರ್ ಹಾಕಬೇಕು. ಆನಿಯನ್ ಸ್ವಲ್ಪ ಲೈಟಲ್ಲಿ ಫ್ರೈ ಆದಾಗ, ಜಾಸ್ತಿ ಫ್ರೈ ಮಾಡಬಾರ್ದು, ಕರ್ಮಿ ಹೋಗ್ತದೆ. ಓಕೆ, ಹಾಗೆ ಇವಾಗ ನಾನುಂಟಲ್ಲ, ಇವಾಗ 1 ಗ್ಲಾಸ್ ರಪ್ಪ ಹಾಕಿದ್ದಿಲ್ಲ ಅಂತ ಹೇಳಿದ್ರೆ ಆನಿಯನ್ ಜಾಸ್ತಿ ಫ್ರೈ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಆಲ್ಮೋಸ್ಟ್ ನಾನು ಫ್ಲೇಮ್ ಆನ್ ಮಾಡಿ ಆವಾಗಲೇ ಇಟ್ಟಿದ್ದೆಲ್ಲ. ಸೊ ಅದಕ್ಕೆ ಈ ಶಂಸ ಯಾಕೆ ಕಿಚನ್ ಅಲ್ಲಿ ಉಪದ್ರ ಮಾಡುದು, ಸುಮ್ಮನೆ ಶಾಲೆ ನೋಡಿ ಗೈಸ್ ಇವಳು. ಹಾಗೆ ಇವಾಗ ಉಂಟಲ್ಲ, ನಾನು ಅದಕ್ಕೆ ಈಗ ಒಂದು 8 ಗ್ಲಾಸ್ ವಾಟರ್ ಹಾಕಬೇಕು ಹಾಗೆ. ಓಕೆ, ಇಲ್ಲಿ ನೋಡಿ, ಇದಕ್ಕೆ ಇವಾಗ ಉಂಟಲ್ಲ, ಅರಿ ವಾಶ್ ಮಾಡಿ ಮಾತ್ರ ಹಾಕ್ಲಿಕ್ಕೆ ಬಾಕಿ ಇರೋದು. ಇನ್ನು ಇದು ನೀರು ಕುದಿಬೇಕು. ಕುದಿಯೋ ತನಕ ನಾವು ತೊಂದೂರು ಬಾಯಿ ಮುಚ್ಚಬೇಕು. ಓಕೆ,
ಗೈಸ್ ಇವಾಗ ಉಂಟಲ್ಲ ಚೆನ್ನಾಗಿ ಇದು ಅರಿ ಉಂಟಲ್ಲ ವಾಶ್ ಮಾಡೋದು ಹಾಗೆ ಗೈಸ್ ಎಂಥ ವಿಷಯ ಅಂತ ಹೇಳಿದ್ರೆ ಉಂಟಲ್ಲ ಬಿಂದರ್ ಬರೋದು ನನಗೆ ತುಂಬಾ ಖುಷಿ ಗೈಸ್. ಬಟ್ ಸಂಜೆದು ಸ್ವಲ್ಪ ಕಷ್ಟ ಆಗ್ತದೆ. ಈಗ ಒಂದು ಸ್ವಲ್ಪ ಇದು ಮಾಡಿದೆ, ಹೆದರಿಸಿದೆ, ಹೊರಗೆ ಬಿಟ್ಟು ಬರ್ತೇನೆ ಅಂತ ಹೇಳಿ. ಹಾಗೆ ಸುಮ್ಮನೆ ಇದ್ದಾಳೆ ಗೈಸ್. ಅರಿ ಉಂಟಲ್ಲ ಚೆನ್ನಾಗಿ ವಾಶ್ ಮಾಡಬೇಕು. ಇಲ್ಲಿ ನೋಡಿ ನೀರು ಪಾಯಕ್ತಾ ಉಂಟು. ನೀರು ಪಾಯಕ್ಕುವಾಗ ಉಂಟಲ್ಲ ನಾವು ಇದು ಹಾಕಬೇಕು ಫಸ್ಟಿಗೆ. ಓಕೆ ರೈಸ್ ಬಿಸ್ಮಿಲ್ಲ. ನಾನು ಹಿಂಗೆ ಹಾಕ್ತೇನೆ ಗೈಸ್, ನನಗೆ ಭಯ ಆಗುತ್ತೆ ಅದು ಮತ್ತೆ ಕೈಗೆಲ್ಲ ಬೀಳ್ತದಂತ ಹೇಳಿ. ಇದು ಫುಲ್ಲು ಅಕ್ಕಿ ಎಲ್ಲ ಹಾಕಿದ ಮೇಲೆ ತೋರಿಸ್ತೇನೆ. ಓಕೆ ನೋಡಿ ಗೈಸ್, ಇದು ಇವಾಗ ಉಂಟಲ್ಲ ಹಿಂಗೆ ಮಾಡಿ ಕಲಕಬೇಕು. ಕಲಕಿ ಆದಮೇಲೆ ಉಪ್ಪು ಉಂಟಾ ಎಲ್ಲ ನೋಡಬೇಕು. ಓಕೆ ಬೇಕಾದರೆ ನೀವು ಮತ್ತೆ ವಾಪಸ್ ನೆಯ್ಯಿ ಹಾಕೋದಾದರೆ ಹಾಕಿ. ನಾನು ಆಲ್ರೆಡಿ ಜಾಸ್ತಿ ಹಾಕಿದ್ದೇನೆ, ಮತ್ತೆ ಬೇಡ ಜಾಸ್ತಿ ಎಲ್ಲ ಆದರೆ ಎಷ್ಟು ಒಳ್ಳೆ ಆಗೋದಿಲ್ಲ, ಮರ್ಕ ಆಗ್ತದೆ. ಮತ್ತು ನೈಚೋರಿಗೆಲ್ಲ ಉಂಟಲ್ಲ ಸ್ವಲ್ಪ ಸ್ವಲ್ಪ ಹಾಕಲೂಬಾರ್ದು, ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಅದಕ್ಕೆ ನೈಚೋರು ಅಂತ ಹೇಳೋದು. ನೈಯಿಂದ ಮಾಡೋದು ಚೋರು ನೈಚೋರು. ಓಕೆ ಉಪ್ಪು ಉಂಟಂತೆಲ್ಲ ನೋಡಿ ಬಾಯಿ ಮುಚ್ಚಿಡೋದು ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಕುದಿಯುವಾಗ ಬಂದ್ ಮಾಡಿ ಬಿಡಬೇಕು. ಉಂಟಲ್ಲ ಇದು ಒಂದೊಂದು ಹೀಗೆ ಆಗಿದೆ, ಅದು ಬಿಡಿ, ಅದು ಕಣಕಿಗೆ ಬೇಡ. ಹಾಗೆ ಇದು ಉಂಟಲ್ಲ, ಇದು ಇವಾಗ ನಾನು ಉಂಟಲ್ಲ ಇದು ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ ಮಸಾಲೆ ಮಾಡಲಿಕ್ಕೆ ಕೊತ್ತಂಬರಿ ಬಡ್ಸೊಪ್ಪು ಮತ್ತು ಮೆಣಸಿಂದ ನಲ್ಲ ಮೊಲವು ಮತ್ತು ಇದು ಒಣಕ ಮೊಲವು ಹಾಕಿ ಇವಾಗ ಉಂಟಲ್ಲ ರಪ್ಪ ಪೇಸ್ಟ್ ಮಾಡಿ ಬರ್ತೇನೆ. ಮತ್ತು ಗೈಸ್ ಎಂತಂತ ಹೇಳಿದರೆ ನಾನು ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟೇ. ಬಾಯ್ ಹೀಗೆ ಪಾಯಕಬೇಕು. ಹೀಗೆ ಪಾಯಕುವಾಗ 2-3 ಸತಿ ಒಂದು 2-3 ಮಿನಿಟ್ ಹೀಗೆ ಆಗುವಾಗ ಉಂಟಲ್ಲ ಮತ್ತೆ ಬಂದ್ ಮಾಡಿ ಇಡಬೇಕು ದಮ್ಮಲ್ಲಿ. ಆಯಿತಾ, ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ. ಈ ಮಟನ್ದು ಸುಕ್ಕ ಆಗ್ತಾ ಉಂಟು. ಈ ಕಬಾಬ್ ಮಾಡಲಿಕ್ಕೆ ಬಣಲೆ ಇಟ್ಟಿದ್ದೇನೆ ಗೈಸ್. ಇದು ಬಣಲೆ ತುಕ್ಕಿಡಿದೆ ಅಂತ ಹೇಳಬೇಡಿ, ಅದು ಮೇಲೆ ಇಟ್ಟಿದ್ದು. ಸೊ ಹಾಗೆ ದಾಲ್ ಆಗಿದೆ. ದಾಲ್ ನೋಡಿ, ದಾಲಲ್ಲಿ ಪೊಗೆ ಪೊಗೆ ನೋಡಿ ಹೋಗುದು. ಹಾಗೆ ಗೈಸ್ ಕೆಲಸ ಎಲ್ಲ ಆಯಿತು. ಅದರಲ್ಲಿ ಮಾತಾಡಿದ ಕ್ಲಿಪ್ ನಾನು ರಿಮೂವ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಇನ್ನು ಆಯಿತು, ಇನ್ನು ಊಟ ಎಲ್ಲ ಮಾಡಿ ಮತ್ತೆ ಅವರು ಹೋಗ್ತಾರೆ ಅಷ್ಟೇ ಇವತ್ತಿನ ವಿಷಯ ಗೈಸ್. ಹಾಗೆ ಫುಡ್ಡೆಲ್ಲ ರೆಡಿ ಮಾಡಿ ಇವಾಗ ಊಟಕ್ಕೆ ಕೂತ್ಕೊಂಡಿದ್ವಿ. ನನ್ನ ಶಂಜ ಕೂಡ ನಮ್ಮೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಮಾಷಾಅಲ್ಲಾ ಗೈಸ್. ಗೈಸ್ ಗೈಸ್ ಎಲ್ಲ ಕೆಲಸ ಎಲ್ಲ ಆಗಿ ಫೈನಲಿ ಗೆಸ್ಟ್ ಎಲ್ಲ ಬಂದಿದ್ರು, ಹೋದರು, ಎಲ್ಲ ಕೆಲಸ ಎಲ್ಲ ಆಯಿತು. ನನಗೆ ಬಂದ ಸ್ವಲ್ಪ ಹೊತ್ತಲ್ಲೇ ಕ್ಲೀನಿಂಗ್ಸ್ ಎಲ್ಲ ಆಗಬೇಕು. ಸೊ ಹಾಗೆ ನಾನು ಕ್ಲೀನಿಂಗ್ಸ್ ಎಲ್ಲ ಮಾಡಿ ತುಂಬಾ ಟಯರ್ಡ್ ಆಗಿದೆ. ಹಾಗೆ ಮತ್ತೆ ನಾಳೆಗೆ ಬೆಳಗ್ಗೆ ಮಾಡ್ತೇನೆ ಅಂತ ಇಟ್ಟರೆ ಮತ್ತೆ ಆಗೋದಿಲ್ಲ, ಬೆಳಗ್ಗೆ ಮತ್ತೆ ವಾಪಸ್ ಲೇಸಿ ಆಗುತ್ತೆ. ಸೊ ಅದೇ ಬೆನ್ನಿಗೆ ಎಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಟರೆ ನನಗೆ ಮನಸ್ಸು ಒಂಥರ ಹ್ಯಾಪಿಯಾಗಿರುತ್ತೆ. ಸೊ ಹಾಗೆ ಫೈನಲಿ ಆಯಿತು. ಹಾಗೆ ಗೈಸ್ ಅಂದರೆ ಏನು ವಿಷಯ ಅಂತ ಹೇಳಿದರೆ ಇವತ್ತು ವಿಷಯ ಇಷ್ಟೇ. ಇನ್ಶಾಲ್ಲ ನಾಳೆ ನಮಗೆ ಒಂದು ಕಡೆ ಹೋಗಲಿಕ್ಕೆ ಉಂಟು, ನಾನು ಅದು ಕೂಡ ಹಾಕ್ತೇನೆ ಇನ್ಶಾಲ್ಲ ವ್ಲಾಗಲ್ಲಿ, ನೀವು ಕೂಡ ನೋಡಿ. ಮತ್ತು ಅದು ಏನು ವಿಷಯ ಅಂತ ಹೇಳಿದರೆ ಅದು ಒಂದು ಶಾಪ್ ಕ್ಲೋಸ್ ಮಾಡಿದ್ರಂತೆ. ಸೊ ಅದರದ್ದು ಸೇಲ್ ಹಾಕ್ತಾ ಇದ್ದಾರೆ. ಅಂದರೆ ಇವಾಗ 2000 ಡ್ರೆಸ್ ಎಲ್ಲ 1000 ಅದಕ್ಕೆ ಹಾಗೆಲ್ಲ ಸಿಗ್ಬೋದು ಮೇ ಬಿ. ಸೊ ಆ ಥರ ಇರಬೇಕು. ಸೊ ಹಾಗೆ ಇನ್ಶಾಲ್ಲ ಹೋಗ್ಬೇಕಂತ ಇದ್ದೇನೆ. ಇನ್ಶಾಲ್ಲ ಹೋಗಬೇಕು, ಯಾಕಂತ ಹೇಳಿದರೆ ಒಳ್ಳೆ ಒಳ್ಳೆ ಕ್ವಾಲಿಟಿದು ಡ್ರೆಸ್ ಅಂತೆ. ಸೊ ಅದಕ್ಕೋಸ್ಕರ ಬೇಗನೆ ಹೋದರೆ ನನಗೇನೆ ಒಳ್ಳೆ ಒಳ್ಳೆ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ನಾನು ಹೋಗುವಾಗ ಖಾಲಿ ಆಗ್ಬೋದು. ಸೊ ನಾನು ಅದಕ್ಕೆ ನಾನು ಅಲ್ಲಂದ್ರೇ ಬೆಳಗ್ಗೆ ಒಂದು ಸತಿ ಎದ್ದು ಮಲಗಿದ್ರೆ ಏಳೋದು 10:30 11 ಗಂಟೆಲ್ಲ ಆಗುತ್ತೆ. 11 ಗಂಟೆ ಅಂತೂ ಹಾಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಉಂಟಲ್ಲ ಬೇಗನೆ ಮಲಗಿ ಬೇಗನೆ ಹೇಳ್ಬೇಕು. ಎಷ್ಟು ಲೇಟ್ ಮಲಗಿದ್ರು ಕೂಡ ನಾನು ಬೇಗ ಹೇಳ್ಬೇಕಂತೇಳಿ ಡಿಸೈಡ್ ಮಾಡಿ ಮಲಗಿದ್ರೆ ಬೇಗ ಹೇಳ್ತೇನೆ. ಸೊ ಹಾಗೆ ಇನ್ಶಾಲ್ಲ ಬೇಗ ಎದ್ಬಿಟ್ಟು ಮತ್ತೆ ಹೋಗಬೇಕು. ಹೋಗೋದು ಕೂಡ ತೋರಿಸ್ತೇನೆ. ಹೋಗಿ ಬಂದಾದಮೇಲೆ ನಾನು ಏನೆಲ್ಲ ತಗೊಂಡು ಬಂದೆ ಅಂತಲೂ ತೋರಿಸ್ತೇನೆ. ನನಗೆ ಒಳ್ಳೆಯದು ಸಿಕ್ಕಿದರೆ ಸಾಕು, ಇಲ್ಲ ಅಂತ ಹೇಳಿದರೆ ನಿಜ ಹೇಳ್ತೇನೆ ಸುಮ್ಮನೆ ಹೋದಾಗೆ ಆಗ್ತದೆ. ಮತ್ತು ನನಗೆ ಒಂಥರ ಇದಾಗುತ್ತೆ, ಯಾಕೆ ಹೋದೆ ಅಂತ ಹೇಳಿ. ಅದಕ್ಕೋಸ್ಕರ ಬೇಗ ಬೇಗ ಹೋದರೆ ಅಂದರೆ ಸಲ್ಮಾನ್ ಅವ್ರದ್ದು ಮತ್ತು ಫ್ರೆಂಡ್ಸ್ ಕೂಡ ಆಗಿರುವಾಗ ನನಗೆ ಬೇಗ ಬೇಗ ಕೊಡ್ಬೋದು ಒಳ್ಳೆ ಒಳ್ಳೇದು ನೋಡಿ. ಹಾಗೆ ಒಂದು ಧೈರ್ಯ ಉಂಟು. ನೋಡುವ ಇನ್ಶಾಲ್ಲ ಹೋದ್ಮೇಲೆ ಹೇಳ್ತೇನೆ. ಓಕೆ, ನಾಳೆ ಸಿಗುವ. ಇದು ವ್ಲಾಗ್ ನಾನು ಇವಾಗ ಉಂಟಲ್ಲ ಇದರಲ್ಲೇ ಈಗ ಕಂಟಿನ್ಯೂ ಮಾಡ್ತೇನೆ. ಯಾಕಂತ ಹೇಳಿದರೆ ಉಂಟಲ್ಲ ಇದು ನಾನು ಏನು ಹೇಳೋದು, ಒಂದೇ ವ್ಲಾಗಲ್ಲಿನೆಲ್ಲ ಕಂಟಿನ್ಯೂ ಆಗ್ತೇನೆ. ಬೇರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬೇರೆ ಬೇರೆ ಮಾಡಲಿಕ್ಕೆ ಎಂತ ಮಾಡೋದು ಇಲ್ಲಿ ಕೂತ್ಕೊಂಡು ಹೇಳಿ. ಇನ್ಶಾಲ್ಲ ಒಳ್ಳೆ ಒಳ್ಳೆ ವ್ಲಾಗ್ ಮಾಡಬೇಕು. ಮಳೆಗಾಲ ಕರೆಕ್ಟಾಗಿ ಒಂದು ಎಂಡ್ ಆಗಲಿ ಅಂತ ಕಾಯ್ತಾ ಇದ್ದೇನೆ. ಸ್ವಲ್ಪ ಟ್ರಾವೆಲ್ ವ್ಲಾಗು, ಶಾಪಿಂಗ್ ವ್ಲಾಗ್ ಆ ಥರ ಎಲ್ಲ ಮಾಡಬೇಕು ಇನ್ಶಾಲ್ಲ.
ಹಾಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಆಗಿನೇ ಇರಿ. ನಾವು ನಮ್ಮಷ್ಟಕ್ಕೆ ನಾವು ಇರ್ತೇವೆ. ನಾವು ನಿಮ್ಮ ಮಾತೆಲ್ಲ ತಲೆಗೆ ತಗೊಳ್ಳೋದು ಇಲ್ಲ, ನಿಮ್ಮ ಹತ್ರ ಕೇಳಿ ಕೂಡ ಸೋಷಿಯಲ್ ಮೀಡಿಯಾಕ್ಕೆ ಬರಲೂ ಇಲ್ಲ, ನಿಮ್ಮ ಹತ್ರ ಕೇಳಿ ಕೂಡ ಎಂಡ್ ಮಾಡಲೂ ಇಲ್ಲ. ನಮ್ಮ ಇಷ್ಟದಂತೆ ನಾವು ಬದುಕೋದು, ನಮ್ಮ ಇಷ್ಟದಂತೆ ನಮ್ಗೆ ಇರಲಿಕ್ಕೆ ಬಿಡಿ. ನೀವು ಇಷ್ಟ ಇದ್ದರೆ ನೋಡಿ, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿ. ಓಕೆ, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನನ್ನ ಮುಖ ನೋಡಿ ಅಂತೆ ಇವಾಗ ಎದ್ದಿದ್ದು ನಾನು. ಗೈಸ್, ಏನು ವಿಷಯ ಅಂತ ಹೇಳಿದರೆ, ಗೈಸ್ ಇವತ್ತೆಂತ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ಸೇಲ್ ಅಂದರೆ ಒಂದು ಶಾಪ್ ಕ್ಲೋಸ್ ಮಾಡಿದ್ರು ಅಂತೆ ಸಲ್ಮಾನ್ ಅವ್ರದ್ದು ಫ್ರೆಂಡ್, ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಸಲ್ಮಾನ್ ಅವ್ರಿಗೆ ಕಳಿಸಿದ್ರು ವಾಟ್ಸಪ್ಪಲ್ಲಿ. ಹಾಗೆ ಇಲ್ಲಿ ಕನ್ನಂಗರಲ್ಲಿ ಅದು ಸೇಲ್ ಹಾಕಿದ್ದಾರೆ, 70% ಆಫ್. ನೋಡುವ ಏನೆಲ್ಲ ಇದೆ ಅಂತೆಲ್ಲ ಹೇಳಿ. ಸೊ ನೋಡುವ, ಒಳ್ಳೇದಿದ್ರೆ ಕೂಡ ನಾವು ಕೂಡ ತೆಗಿಬೋದಲ್ವ, ಅದಕ್ಕೆ ಹೋಗುವ ಅಂತ. ಮತ್ತೆ ದೂರ ದೂರ ಎಲ್ಲ ಇದ್ರೆ ಯಾರು ಹೋಗ್ತಾರೆ, ಹತ್ರ ಇದ್ರೆ ನಾವು ಹೋಗ್ತೇವೆ ಅಷ್ಟೇ. ಮತ್ತೆ ಜೋರು ಮಳೆ ಬರ್ತಾ ಉಂಟು. ಓಕೆ, ಹೋಗುವ, ಹೋದಾದ್ಮೇಲೆ ತೋರಿಸ್ತೇನೆ. ಹಾಗೆ ಗೈಸ್, ಫೈನಲಿ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಜಾಸ್ತಿ ಇದ್ದದ್ದೇ ಮಕ್ಕಳ ಡ್ರೆಸ್ ಎಲ್ಲ, ಹೀಗೆ ಬಾಕ್ಸಲ್ಲೆಲ್ಲ ಇತ್ತು, ಎಲ್ಲ ಎಂತೆಲ್ಲ ಇತ್ತು ಗೈಸ್. ನಾನು ಇದೆಲ್ಲ ನನಗೆ ಬೇಡ, ನನಗೆ ಬೇಕಾಗಿದ್ದು ಸಿಂಪಲ್ ಆಗಿ ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಇಷ್ಟು ಸಲ್ಮಾನ್ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಒಳ್ಳೆ ಡ್ರೆಸ್ ಗೈಸ್. ಇದು ನೋಡಿ, ಇದು ಚೆನ್ನಾಗಿತ್ತು. ಮತ್ತು ಇದು ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ ಗೈಸ್, ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಚೆನ್ನಾಗಿತ್ತು, ಹಾಗಾಗಿ ನನಗೆ ಇಷ್ಟ ಆಯಿತು. ಮತ್ತು ಇದೆಲ್ಲ ನನಗೆ ಡೈಲಿ ಯೂಸಿಗೆ ಅಂತ ತಗೊಂಡಿದ್ದು, ಮನೆಯಲ್ಲಿ ಹಾಕಲಿಕ್ಕೆ. ಹಾಗೆ ಮನೆಯಲ್ಲಿ ಹಾಕೋಕ್ಕಿಂತ ಹೊರಗಡೆ ಕೂಡ ಹಾಕ್ಬೋದು, ಐರನ್ನೆಲ್ಲ ಮಾಡಬೇಕು. ಹಾಗೆ ತುಂಬಾ ಚೆನ್ನಾಗಿತ್ತು. ಮತ್ತು ಶಂಜನಿಗೆ ನನಗೆ ಅಲ್ಲಿ ಸ್ವಲ್ಪನೂ ಕೂಡ ಚೆನ್ನಾಗಿ ಇದೊಂದು ಡ್ರೆಸ್ ಸಲ್ಮಾನ್ ಅವ್ರು ತೆಗೆದಿಟ್ಟಿದ್ರು, ಮತ್ತು 2-3 ಡೈಲಿ ಯೂಸಿಗೆಲ್ಲ ಹೀಗೆ ತೆಗೆದಿದ್ರು. ಮತ್ತು ಈ ಡ್ರೆಸ್ ಕೂಡ ಚೆನ್ನಾಗಿದೆ ಗೈಸ್, ಇದೆಲ್ಲ ನನಗೆ ತೆಗೆದಿದ್ದು ನಾನು. ಮತ್ತು ಇದು ಶಂಜನಿಗೆ ಡೈಲಿಗೆ ಅಂತೆಲ್ಲ ಹೇಳಿ ಸ್ವಲ್ಪ ಇದೆಲ್ಲ ತೆಗೆದಿದ್ದು. ಮತ್ತು ನಮ್ಮ ಬೇರೆಲ್ಲ ಶಂಜನಿಗೆ ತೆಗಿಲಿಕ್ಕೆ ಹೋಗಲಿಲ್ಲ. ಇದು ನನ್ನ ಅಮ್ಮನಿಗೆ ಗೈಸ್. ಇದು ಚೆಂದ ಉಂಟು ಡ್ರೆಸ್, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಉಂಟು. ಇದು 2700 ಎಷ್ಟು ಇತ್ತು ಇದಕ್ಕೆ ಪ್ರೈಸ್ ಗೈಸ್. ಏನು ವಿಷಯ ಅಂತ ಹೇಳಿದರೆ, ಫೈನಲಿ ನಾವು ಹೋಗಿ ಬಂದ್ವಿ ಶಾಪಿಂಗ್ ಮಾಡಲಿಕ್ಕೆ ಗೈಸ್. ನಿಜ ಹೇಳ್ತೇನೆ, ಬೆಳಗ್ಗೆ ಬೇಗ ಹೋಗಿದ್ರಿಂದ ಉಂಟಲ್ಲ, ಫೈನಲಿ ನನಗೆ ಎಲ್ಲವೂ ಕೂಡ ಒಳ್ಳೆ ಡ್ರೆಸ್ ಸಿಕ್ಕಿದೆ. ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ಸ್ವಲ್ಪ ಲೇಟ್ ಹೋಗಿದ್ದೆ, ನನಗೆ ಇದು ಯಾವುದು ಕೂಡ ಸಿಗ್ತಾ ಇಲ್ಲ. ಇದು ಈ ಕೋಟ್ ಸೆಟ್ 2 ಉಂಟಲ್ಲ, ಅದು ಕೂಡ ಚೆನ್ನಾಗಿದೆ. ಅಂದರೆ ಕಂಫರ್ಟ್ ಇದೆ, ಕಂಫರ್ಟ್ ಇದೆ. ಎಲ್ಲಿಗೆ ಹೋಗಲಿಕ್ಕೆ ಹಾಕಲಿಕ್ಕೆ ಅಲ್ಲ ನಾನು ತಗೊಂಡಿದ್ದು, ನಾನು ಮನೆಯಲ್ಲಿನೇ ಯೂಸ್ ಮಾಡಲಿಕ್ಕೆ. ನನಗೆ ಮನೆಯಲ್ಲಿನೇ ಒಳ್ಳೆ ಡ್ರೆಸ್ ಹಾಕಿ ಇರಲಿಕ್ಕೋಸ್ಕರ. ತುಂಬ ಈ ಮದುವೆಗೆ 3 ವರ್ಷದಿಂದ ಕೂಡ ಹೀಗೇನೆ ಆಗ್ತಿದ್ದೀನಿ, ಆ ಪ್ಯಾಂಟು ಟಾಪ್ ಅದು ಇದು ಅಂತೇಳಿ. ಸೊ ಅದಕ್ಕೋಸ್ಕರ ತಗೊಂಡಿದ್ದು. ಈ ಥರದೆಲ್ಲ ಮನೆ ಹತ್ರ ಹಾಕಿದರೆ ಖುಷಿ ಆಗುತ್ತೆ, ಕಂಫರ್ಟ್ ಕೂಡ ಇರುತ್ತೆ. ನನಗೆ ಈ ಥರ ಮೆಟೀರಿಯಲ್ ತುಂಬಾ ಇಷ್ಟ. ಅದಕ್ಕೆ ನೀವೆಲ್ಲ ನೋಡಿದ್ರೆ ಅಂತ ಎನಿಸ್ತೇನೆ. ತುಂಬಾ ಖುಷಿ ಆಯಿತು. ಮತ್ತು ಗೈಸ್, ಸ್ವಲ್ಪ ಹೊತ್ತು ಮಾತ್ರ ನಾನು ಲೇಟ್ ಹೋಗಿದ್ರೆ ನನಗೆ ಯಾವುದು ಕೂಡ ಸಿಗ್ತಿಲ್ಲ ಆಯಿತು. ಅಂದರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಖಾಲಿ ಆಗ್ತಾ ಬಂದಿತ್ತು. ಅಂದರೆ ಅವರು ಮುಂಚಿನ ದಿವಸನೇ ಎಲ್ಲ ತಗೊಂಡೆಲ್ಲ ಇಟ್ಟಿದ್ರೇನೋ ಮೇ ಬಿ, ಬೇರೆಯವರೆಲ್ಲ ಬಂದು. ಈಗ ಹೇಗೆ ಫ್ಯಾಮಿಲಿ ಎಲ್ಲ ಗೊತ್ತಿರುತ್ತೆ ಅಲ್ಲ, ಸೊ ಹಾಗಾಗಿ ಬಂದು ಬೇಗ ತಗೊಳ್ತಾರೆ. ಹಾಗೆ ನಾವು ಹೋದಾಗ ಒಬ್ಬರು ಇಬ್ಬರು ಏನೋ ಇದ್ದಿದ್ರು. ಮತ್ತು ನಾನು ಹೋದ ತಕ್ಷಣ ಬೇಗ ಎಲ್ಲ ಕೇಳಿ ತಗೊಂಡೆ. ಅದರ ಮೇಲೆ ಶಂಜನಿಗೆ ಸಿಗಲಿಲ್ಲ. ಶಂಜನಿಗೆ 1-2 ಡ್ರೆಸ್, ಅದೇ ಸ್ವಲ್ಪ ಒಂದು ಡ್ರೆಸ್ ಒಳ್ಳೆ ಸಿಕ್ತು, ಜೀನ್ಸ್ ಪ್ಯಾಂಟು ಟಾಪು. ಮತ್ತು ಬೇರೆ ಹೀಗೆ ಒಂದು ಪ್ಯಾಂಟು ಟಾಪ್ ಲೆಗ್ಗಿನ್ಸ್ ಆ ಥರದ್ದೆಲ್ಲ ತಗೊಂಡಿದ್ದೆ ಅವಳಿಗೆ. ಬಟ್ ಅವಳಿಗೆ ನಾನು ತೆಗಿಬೇಕಂತ ಹೋಗಲಿಲ್ಲ, ಅವಳಿದ್ದು ಒಳ್ಳೆದಿದ್ರೆ ತೆಗಿಬೇಕಂತ ಹೋಗಿದ್ದು ನಾನು. ಅವಳಿದ್ದು ತಲೆಯಲ್ಲಿ ನಾನು ತಗೊಳ್ಳಿಲ್ಲ, ಯಾಕಂತ ಹೇಳಿದರೆ ಅವಳಿಗೆ ತುಂಬಾ ಆಲ್ರೆಡಿ ಡ್ರೆಸ್ ಇದೆ, ನನಗೆ ಕೂಡ ಆಲ್ರೆಡಿ ತುಂಬಾ ಡ್ರೆಸ್ ಇದೆ ಗೈಸ್. ಬಟ್ ನನಗೆ ಈಗ ಹೇಳೋದು, ಒಳ್ಳೆ ಕ್ವಾಲಿಟಿ ಡ್ರೆಸ್ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಯಾರು ಬಿಡ್ತಾರೆ? ಈಗ ಅದಕ್ಕೆ ಈಗ ನಾವು ಹೇಳೋದು, ಅಲ್ಲದೆ ಅಂಗಡಿಗೆ ಹೋಗಿ ತಗೊಂಡಿದ್ರೆ ಒಂದು 200-300 ರೂಪಾಯಿ ಕಡಿಮೆ ಮಾಡ್ತಿದ್ರು. ಇದು ಎಷ್ಟು 700-600 ಎಲ್ಲ ಕಡಿಮೆ ಮಾಡ್ತಿದ್ರು, ಎಷ್ಟು ಲಾಭ ಅಲ್ಲ. ಸೊ ಹಾಗೆ ಫೈನಲಿ ಒಂದಿಷ್ಟು ಬಿಲ್ ಆಯಿತು, ತಗೊಂಡೆಲ್ಲ ಬಂದ್ವಿ, ಖುಷಿ ಆಯಿತು. ಮತ್ತು ಬಾಯ್ಸ್ ಇದೆ ಅಂತ ಇರಲಿಲ್ಲ, ಇಲ್ಲಾಂದರೆ ಸಲ್ಮಾನ್ ಅವರು ಕೂಡ ಅಷ್ಟು ತಗೊಳ್ತಿದ್ರೇನೋ, ಅದೊಂದು ಒಳ್ಳೆ ಇತ್ತು. ಹಾಗೆ ಗೈಸ್, ಫೈನಲಿ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಮಾಡಿ ಅಂತ ಹೇಳಲಿಕ್ಕೂ ಬೇಡ, ಯಾಕಂತ ಹೇಳಿದ್ರೆ ನಿಮ್ಮ ಕಮೆಂಟ್ಸ್ ಎಲ್ಲ ಒಂದೊಂದು ಸುಂದರವಾದ ಎಂತ ಹೇಳ್ತಾರೆ, ಅದ್ಭುತವಾಗಿರುತ್ತೆ. ಕೆಲವ್ರದ್ದು ಮನಸ್ಸಲ್ಲಿ ಎಂತ ಅಂತ ಹೇಳಿದರೆ, ನಾವು ಕಮೆಂಟ್ಸ್ ಹಾಕೋದ್ರಿಂದ ಅವಳಿಗೆ ಹಿಂಸೆಯಾಗಿ ಅವಳು ಬಿಡುತ್ತಾಳೆ ಸೋಷಿಯಲ್ ಮೀಡಿಯಾ ಅಲ್ಲ, ನಮ್ಮ ಕಮೆಂಟ್ಸಿಂದ ಅವಳ ಒಂದು ಮಾನ ಮರ್ಯಾದೆ ಹೋಗುತ್ತೆ. ಹಾಗೆ ಏನಲ್ಲ, ಅದೆಲ್ಲ ಎಂಥದ್ದು ಥಿಂಕ್ ಮಾಡಿ ಮೇ ಬಿ ಹಾಕೋದಿರಬೇಕು. ಬಟ್ ಏನು ಹೇಳ್ತಾರೆ, ಅದೆಲ್ಲ ತಲೆಗೆ ತಗೊಳ್ಳೋದೇ ಇಲ್ಲ. ಈಗ ನಾವು ಹೇಳೋದು,
ನಮ್ಮ ಒಂದಿದು ನಮ್ಮ ಜೊತೆ ಇರುವವರಿಗೆ ಗೊತ್ತಿದ್ದು ಅವರು ನಮ್ಮ ಜೊತೆ ಒಳ್ಳೆಯದ್ರಲ್ಲಿ ಖುಷಿಯಲ್ಲಿದ್ದರೆ ಸಾಕು. ಎಲ್ಲರಿಗೂ ಗೊತ್ತು ಮಾಡಿ ಅವರೆಲ್ಲರೂ ನಮ್ಮ ಜೊತೆ ಖುಷಿಯಲ್ಲಿ ಇರಬೇಕಂತ ಹೇಳಿದರೆ ಉಂಟಲ್ಲ, ನಿಜವಾಗ್ಲೂ ಬದುಕಲಿಕ್ಕೆ ತುಂಬಾ ಕಷ್ಟ ಉಂಟು. ಸೊ ಓಕೆ, ಹಾಗೆ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಜೀವನ ಮಾಡಲಿಕ್ಕೆ ಒಂದು ಸಾಧ್ಯನೇ ಇಲ್ಲ. ನಮಗೆ ನಮ್ಮನ್ನು ಇಷ್ಟಪಡುವವರು ನಮ್ಮ ಮನಸ್ಸಿಗೆ ತೃಪ್ತಿಯಾಗಿ ನಾವು ಜೀವಿಸಿದರೆ ಸಾಕು, ಅಷ್ಟೇ. ಅಲ್ಹಮ್ದುಲಿಲ್ಲ. ಅಷ್ಟೇ ಇವತ್ತಿನ ವಿಷಯ. ಓಕೆ, ಇನ್ಶಾಲ್ಲಾ, ಟೇಕ್ ಕೇರ್. ಬಾಯ್ ಬಾಯ್. ಓ